ಬಹಳ ಸಾಮಾನ್ಯವಾಗಿ ಕೇಳುವಂಥ ಒಂದು ಪ್ರಶ್ನೆ ಅಂತ ಹೇಳಿದರೆ, ಅಥವಾ ಜನರಲ್ ಇರುವಂಥ ತಪ್ಪು ಭಾವನೆ, ಉತ್ಪ್ರೇಕ್ಷಿತ ಭಾವನೆ ಅಂದರೆ ನಾವು ಬಹಳಷ್ಟು ಹೊತ್ತು ಸಂಭೋಗ ಕ್ರಿಯೆ ನಡೆಸಬೇಕು, ಇಲ್ಲ ಅಂದರೆ ನಾವು ಸರಿ ಇಲ್ಲ ಅನ್ನೋದು ಒಂದು ತಪ್ಪು ತಿಳುವಳಿಕೆ. ಆದರೆ ಒಂದು ಕ್ಲೈಮ್ಯಾಕ್ಸ್ ಅಥವಾ ಆರ್ಗ್ಯಾಸಮ್ ಅಂತ ನಾವು ಏನು ಹೇಳ್ತೀವಿ ಸಂಭೋಗ ಕ್ರಿಯೆಯಲ್ಲಿ, ಅದು ಕೆಲವು ಸೆಕೆಂಡುಗಳು ಮಾತ್ರ. ಹಾಗಾಗಿ ನಾನು ಅರ್ಧ ಗಂಟೆ ಮಾಡಿದೆ, 1 ಗಂಟೆ ಮಾಡಿದೆ, ಇದನ್ನೆಲ್ಲ ಇನ್ನೊಬ್ಬರನ್ನ ಕೀಳರಿಮೆ ಹುಟ್ಟಿಸೋದಕ್ಕೆ ಭಾಳಷ್ಟು ಜನ ಯಾರು ತಮ್ಮಲ್ಲಿ ಯಾವ ಸಮಸ್ಯೆ ಇದೆ, ಲೈಂಗಿಕ ಸಮಸ್ಯೆ ಏನಿದೆ, ಹೇಗೆ ನಮ್ಮಲ್ಲಿದೆ ಅನ್ನೋದನ್ನು ಯಾರೂ ನಿಜ ಸ್ಥಿತಿ ಹೇಳಲ್ಲ. ತಾವು ಬಹಳ ಗ್ರೇಟು ಅಥವಾ ತಮ್ಮಲ್ಲಿ ಜಾಸ್ತಿ ಆ ಶಕ್ತಿ ಇದೆ ಅಂತ ತೋರಿಸ್ಕೊಳ್ಳೋದೇ ಒಂದು ಬಹಳಷ್ಟು ಹುಡುಗರಲ್ಲಿ ಅಥವಾ ಪುರುಷರಲ್ಲಿ ನಾವು ಸಾಮಾನ್ಯವಾಗಿ ನೋಡ್ತೀವಿ. ಎಷ್ಟೋ ಸಲ ಅವರು ಬಂದು ನನ್ನ ಹತ್ರ ಕೇಳ್ತಾರೆ, ಇಲ್ಲ ನಮ್ಮ ಹೆಂಡತಿ ಹೇಳ್ತಾರೆ, ಅವ್ರ ಫ್ರೆಂಡ್ಸ್ ಎಲ್ಲ ಬೇರೆ ರೀತಿ ಹೇಳ್ತಾರಂತೆ, ಭಾಳಷ್ಟು ಮಾಡ್ತಾರೆ, ಇದು ಮಾಡಿ. ಪೂರ್ತಿಯಾಗಿ ನಿಮ್ಮ ಲೈಂಗಿಕ ಚಟುವಟಿಕೆ ಪ್ರಾರಂಭವಾಗಿ ದೇಹದ ಫೋರ್ ಪ್ಲೇ ಅಥವಾ ನೀವು ಮೊದಲು ಮಾಡುವಂಥ ದೇಹದ ಚಟುವಟಿಕೆಗಳು, ಉದ್ರೇಕ ಮಾಡೋದು, ಉದ್ರೇಕ ಸ್ಥಿತಿ, ಇದೆಲ್ಲ ಸೇರಿ ನೀವು ಆ ಚಟುವಟಿಕೆಗಳನ್ನು ಎಷ್ಟೊತ್ತು ಅಂತ ನೀವು ನೋಡ್ಬೋದು. ಆದರೆ ಆ್ಯಕ್ಚುಯಲ್ ಆಗಿ ನೀವು ಕ್ಲೈಮ್ಯಾಕ್ಸ್ ಇರೋವಂಥದ್ದು ಸಂಭೋಗ ಕ್ರಿಯೆ, ನೀವು ಯೋನಿ ಪ್ರವೇಶ ಆದಮೇಲೆ ಅದನ್ನು ಕೆಲವು ಸೆಕೆಂಡುಗಳು, ಸಾಮಾನ್ಯವಾಗಿ ಒಂದು 5 ನಿಮಿಷ 10 ನಿಮಿಷದ ತನಕ ಕೆಲವರಲ್ಲಿ ಇದನ್ನು ನಡಿಬೋದು. ಆದರೆ ಅದಿರೋದು ಬಹಳಷ್ಟು ಹೊತ್ತಿಲ್ಲ. ಎಷ್ಟು ಹೊತ್ತು ನೀವು ಸಂಭೋಗ ಕ್ರಿಯೆ ನಡೆಸ್ತೀರಾ, ಏನು ಮಾಡ್ತೀರಾ ಅನ್ನೋದಕ್ಕಿಂತ ಬಹಳ ಮುಖ್ಯವಾಗಿರೋದು ನಿನಗೆ ತೃಪ್ತಿಯಾಗಿದೆಯಾ, ನಿನ್ನ ಸಂಗಾತಿಗೆ ತೃಪ್ತಿಯಾಗಿದೆಯಾ, ನೀವಿಬ್ಬರು ಖುಷಿಯಾಗಿದ್ದೀರಾ ಅಂತ. ಎಷ್ಟೋ ಜನಕ್ಕೆ ಲೇಡೀಸ್ಗೆ ಕ್ಲೈಮ್ಯಾಕ್ಸ್ ಅಂದರೆ ಏನು, ಆರ್ಗ್ಯಾಸಮ್ ಅಂದರೆ ಏನು ಅನ್ನೋದೇ ಗೊತ್ತಿಲ್ಲ. ಆದರೂ ಕೂಡ ಒಂದು ಗಂಡನ ಜೊತೆ ಇರೋದು, ಅವ್ರ ಜೊತೆ ಕಾಲ ಕಳೆಯೋದು, ಅವರ ಪ್ರೀತಿ ವಿಶ್ವಾಸನೇ ಅವ್ರಿಗೆ ಒಂದು ತೃಪ್ತಿ ಭಾವನೆ ಕೊಡುವಂಥದ್ದು. ಹಾಗಾಗಿ ಒಂದು ವ್ಯಕ್ತಿಯಿಂದ ವ್ಯಕ್ತಿಗೆ ಅವರು ಯಾವುದನ್ನು ನಿಜ ಅಂದ್ಕೊಳ್ತಾರೆ, ಯಾವುದನ್ನು ಸರಿ ಅಂದ್ಕೊಳ್ತಾರೆ, ಯಾವುದ್ರೊಳು ತೃಪ್ತಿ ಪಟ್ಕೊಳ್ತಾರೆ, ಅದು ಬದಲಾವಣೆ ಆಗುತ್ತೆ. ಎಷ್ಟೋ ಜನ ದಿನಕ್ಕೊಂದು 10 ಸಲ ಸೇರಿದರೂ ಕೂಡ ನಂಗೆ ತೃಪ್ತಿನೇ ಇಲ್ಲ ಅಂತಾರೆ. ಎಷ್ಟೋ 6 ತಿಂಗಳು 3 ತಿಂಗಳಿಗೆ ಒಂದು ಸಲ ಅವರು ಸಂಭೋಗ ಕ್ರಿಯೆ ನಡೆಸಿದ್ರು ನಾವು ಭಾಳ ಸಂತೋಷವಾಗಿದ್ದೀವಿ ಅಂತ ಹೇಳ್ತಾರೆ ಗಂಡ ಹೆಂಡತಿ. ಆದ್ದರಿಂದ ಇವರು ಈ ರೀತಿ ಮಾಡಿದ್ರಿಂದ ನಾನು ಹಾಗೆ ಮಾಡಬೇಕು. ಎಲ್ಲದಕ್ಕಿಂತ ಮುಖ್ಯವಾಗಿ ಈ ಪೋರ್ನೋಗ್ರಫಿಕ್ ಸೈಟ್ಸ್ಗಳು ನಾವು ನೋಡಿದಾಗ, ಇಂಟರ್ನೆಟ್ಟಲ್ಲಿ ಬ್ಲೂ ಫಿಲ್ಮ್ಸು ಇದನ್ನೆಲ್ಲ ನೋಡಿದಾಗ ಇವರಲ್ಲಿ ಕೀಳರಿಮೆ ಸಾಧಾರಣವಾಗಿ ಹುಟ್ಟುತ್ತೆ. ಅವ್ರು ಎಷ್ಟೋ ತನಕ ಅವರು ಸಂಭೋಗ ಮಾಡಿದ್ದಾರೆ, ಎಷ್ಟೋ ತನಕ ಅವರು ಸ್ಖಲನ ಅಥವಾ ನಿಮಿರೋದು ಇರೋಕ್ಕೆ ಸಾಧ್ಯತೆ ಇದೆ, ನನಗಾಗಲ್ವಲ್ಲ, ಈ ರೀತಿ ಅವರೇನೆ ಕೀಳರಿಮೆ ಮಾಡ್ಕೊಳ್ತಾರೆ. ಇದನ್ನು ಈ ಸೈಟ್ಸು ಇದೆಲ್ಲ ಇರೋದು ಬ್ಲೂ ಫಿಲ್ಮ್ಸ್ ಅದೆಲ್ಲ ಉದ್ರೇಕ ಪಡ್ಕೊಳ್ಳೋದಕ್ಕಷ್ಟೇ ವಿನಃ ಅವರಂತೆ ನಾವು ಮಾಡಬೇಕು, ಅವ್ರ ಜೊತೆ ಕಂಪೇರ್ ಮಾಡಿಸ್ಕೊಳ್ಳೋದು, ಹೋಲಿಸ್ಕೊಳ್ಳೋದು ಖಂಡಿತ ಅಲ್ಲ. ಅದೆಲ್ಲ ಫೋಟೋಗ್ರಫಿಕ್ ಟ್ರಿಕ್ಸು, ಅದನ್ನು ಮಾಡಿರ್ತಾರೆ. ಅದರಿಂದ ಅದಕ್ಕೆ ಹೋಲಿಕೆ ಮಾಡಿಕೊಂಡು ನಿಮ್ಮಲ್ಲಿ ನೀವು ಕೀಳರಿಮೆ ಇಟ್ಕೊಂಡು ನಾನು ಸರಿ ಇಲ್ಲ ಅನ್ನೋ ಭಾವನೆ ಇಟ್ಕೋಬಾರ್ದು. ಯಾಕಂದರೆ ಪ್ರತಿ ದಂಪತಿನೂ ಬೇರೆ ಬೇರೆಯೇ. ಅವ್ರಿಗೆ ಏನು ತೃಪ್ತಿ ಕೊಡುತ್ತೆ, ಅವ್ರ ಚಟುವಟಿಕೆ ಯಾವುದು, ಇಬ್ರಿಗೂ ಇಷ್ಟವಾಗುವಂಥ ಚಟುವಟಿಕೆ ಏನಿರುತ್ತೆ ಅದು ಮಾತ್ರ ಮುಖ್ಯವಾಗುತ್ತೆ.